हमको इस दुनिया में कौन क्या करेगा? खुश डरेगा, कुछ नहीं करेगा हमको। ಬಿನ್ ಲಾಡನ್ ಅಲ್ಲ, ನಿಮ್ಮೆಲ್ಲ ಫ್ರೆಂಡ್ಸ್. ನಾನು ನಿಮಗೆ ಒಂದೆರಡು ಜಾದು ತೋರಿಸ್ಬೇಕಂತಿದ್ದೇನೆ. ಬಹಳ ಜಾದು ಇಲ್ಲ ಇಲ್ಲಿ, ನಿಮಗೆ ಖುಷಿ ಕೊಡ್ಬೇಕಂತ. ಬಿನ್ಲಾಡನ್ಗೆ ಮೈಕ್ ಬೇಕಾಗಿಲ್ಲ. ಹಲೋ 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 ಇಲ್ಲಿ ಬಿನ್ ಲಾಡನ್ಗೆ ಮೈಕ್ ಬೇಕಾಗಿಲ್ಲ, ಆದ್ರೂ ನಿಮ್ಮ ಅಪೇಕ್ಷೆಯ ಮೇರೆಗೆ ಬಿನ್ ಲಾಡನ್ಗೆ ಮೈಕ್ ಮೇಲೆ ಮಾತಾಡ್ತಾ ಇದ್ದಾರೆ. ನಿಮಗೆ ಒಂದು ಸಂತೋಷದ ಒಂದು ಕ್ಷಣ, ಒಂದು 3 ಮಿನಿಟಲ್ಲಿ ಒಂದು ಜಾದು ತೋರಿಸೋಣ ಅಂತ. ಬಿನ್ ಲಾಡನ್ ಯಾವತ್ತು ಜಾದು ಮಾಡಿದ್ದು ನಿಮ್ಗೆ ಗೊತ್ತದೆ, 11ನೇ ತಾರೀಕಿಗೆ. ಆ ಜಾದು ಅಲ್ಲ, ಇದು ಮಕ್ಕಳನ್ನ ರಂಜಿಸುವಂತ ಒಂದು ಸಣ್ಣ ಜಾದು. ಓಕೆ, ಇದು ಹಾವು ಆಗ್ಬಿಡ್ತದೆ, ಹೊದ್ದಲು ಆಗ್ತದೆ, ಎಲ್ಲ ಆಗ್ತದೆ. ನಿಮಗೂ ಗೊತ್ತದೆ, ನಮಗೂ ಗೊತ್ತದೆ. ದಯಮಾಡಿ ಮೈಕ್ ತಗೊಂಬಿಡಿ, ಅಂದ್ರೆ ಎಲ್ಲರಿಗೂ ಇದೆಲ್ಲ ಕೇಳ್ತಾ ಇಲ್ಲ, ಅದಕ್ಕೆ ಇದೆಲ್ಲ ಕೇಳ್ತಾ ಇಲ್ಲ ಅದಕ್ಕೆ. ಹಲೋ ಹಲೋ ಇದು ಹಾವು ಆಗ್ತದೆ, ಹಗ್ಗನೂ ಆಗ್ತದೆ, ಏನು ಆಗ್ತದೆ, ನಿಮ್ಮ ಕಾಲೊಳಗೂ ಬರ್ಬೋದು. ದಯವಿಟ್ಟು ಬಹಳ ಹುಷಾರಾಗಿರ್ಬೇಕು. ಇದು ಹಗ್ಗು ಆಗನೂಬಹುದು, ಆದ್ರೆ ಇದು ಹೀಗೆ ಬಿದ್ದು ಹೋಗ್ಬೋದು, ಹೇಳಲಿಕ್ಕೆ ಬರಲ್ಲ.
अरे इंजीनियर कब बन गया रे जादूगर अभी वो सब करता रहे, वो इंजीनियर भी है जादूगर भी है। ये देख ये कैसा रे ये? वाह 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 वाह, ಸಣ್ಣ ಜಾದು ಇದು, ದೊಡ್ಡ ಜಾದು ಅಲ್ಲ. क्या जादू रे, वाह 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 वाह। लाड़ी का जादू है. ಕಲ್ಕೇರಿ ಅವರು ಭಯೋತ್ಪಾದಕನ ಇದಕ್ಕೆ ತುತ್ತಾಕ್ಬಾರ್ದಾಗಿ ವಿನಂತಿ. ಕಲ್ಕೇರಿ ಅವ್ರದ್ದು ಸ್ವಲ್ಪ ದೂರ ನಿಂತ್ರ ಕ್ಷೇಮ. ವಾ 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 ವಾ. ಅಲ್ಲೋಡಿ ಅದು ಕಲರ್ ಇದ್ದದ್ದು ಮತ್ತೆ ಫೈಟ್ ಆಯ್ತು ನೋಡ್ರಿ. ಹೌದು ಏನ್ ಚಲೋ ಕಣ್ಣಾಗ ಮಣ್ಣು ಹೋಗ್ತಾನ್ರಿ. ಅದ ರೀ, ಮತ್ತೆ ಜಾದು ಅಂದ್ರೆ ಇಂದ್ರಜಾಲ ಅಂದ್ರೆ ಅದ ಅಲ್ರಿ. ಮತ್ತೆ ಜಾದು ಅಂದ್ರನೇ ಕಣ್ಣಾಗ ಮಣ್ಣು ಎರ್ಚೋದು. ಇದ್ರಲ್ಲಿ ಏನೂ ಇರೋದಿಲ್ಲ, ನಮ್ಗೆ ಎಲ್ಲ ಕಣ್ಣು ಮಣ್ಣು ಎರ್ಚಿರ್ತಾರೆ. ಆದ್ರೆ ನಾವು ಈಗ ಸ್ವಲ್ಪ ಹೊತ್ತು ಯಾರ್ಯಾರ ಕಣ್ಣಿಗೆ ಮಣ್ಣು ಹರ್ಚೋದು ಅಷ್ಟೇ. ಏನೋ ಮೊಟ್ಟೆ ಕಣ್ಣಿಗೆ ಕಾಣ್ತಾ ಇದೆ ಚೀಲದಲ್ಲಿ. ಮೊಟ್ಟೆನೇ ಇದೆ, ಅದು ಮೊಟ್ಟೆ ತಿಂದು ಮೊಟ್ಟೆ ಕೊಡೋದು ನಮ್ ಕೆಲ್ಸ. ಅಯ್ಯೋ ಮೊಟ್ಟೆ ತಿಂದು ನಾವು ಕೋಳಿ ಕೊಡ್ತೇವೆ. ಆದ್ರೆ ಇಲ್ಲಿ ಕೋಳಿ ಕೊಟ್ರೆ ಕೋಳಿ ಜ್ವರ ಬಂದದ ಯಾರು ತಿನ್ನೋದಿಲ್ಲ. ಓಕೆ ಓಕೆ ಓಕೆ. ಮೊಟ್ಟೆ ಕೊಡೋದಲ್ಲ, ಮೊಟ್ಟೆ ಇಡೋದು. ಕೋಳಿ ಜ್ವರ ಅದು ಲೇಪ. ಕೋಳಿ ಜ್ವರ ಇದೆ, ಕೋಳಿ ಜ್ವರ ಇಂಥದ್ದು ಜ್ವರ ಇದೆ. ಅದಕ್ಕೆ ನಾ ಫಿಶ್ ತಿನ್ಬೇಕಂತ ಮಾಡ್ಬಿಟ್ಟೇನಿ. ಈ ಬಂತು ಎಗ್ ಬಂತು ಹೆಂಗ ಬಂತು ಗೊತ್ತಿಲ್ಲ. ಸಣ್ಣ ಜಾದು ಏ ಬಾರಿ ಅದಾನ್ ಲೇಪ ಇವ. ಬಾರಿ ಅದಾನ, ಆದ್ರ ಬದ್ಮಾಸ್ ಅದಾನ್ರಿ ಇವ ಅಂತ ಹೇಳ್ಬೇಡ್ರಿ. ಅಲ್ಲ ಬದ್ಮಾಶ್ರ ಪೈಕಿ ಇರ್ಬೋದು ಬಿಡು. ಏ ಇಲ್ಲ ನಾವ್ ಈಗ ಪೂರಾ ಬದ್ಮಾಸ್ ಅಂದ್ರೆ ಇನ್ನು 2 ದಿವಸ ಕಾರ್ಯಕ್ರಮ ಅದ ರೀ ಸರ. ಹೌದೌದು, ಅವನ ಕೈಯಾಗ ಸಿಗಾಕೊಂಡೇವಲ್ಲ. ಅದಕ್ಕ ನಿಮ್ಗೆ ಇಲ್ಲಿ ಕರ್ಕೊಂಡೇನೆ. ಯಾಕಂದ್ರೆ ನನ್ನ ಇದ್ರಾಗ ನಿಮ್ಗೆ ಇಟ್ಕೋಬೇಕಲ್ಲ ಇದ್ರದಾಗ. ಹಂಗಾರೆ ಏನಕ್ಕಾದ್ರೆ ನಮ್ಗೆ 4ನೇ ದಿವಸ ಇಲ್ಲಪ್ಪ ನಿನ್ಗೇನ ಬಹುಮಾನ ಕೊಡ್ತೀವಿ, ಹಂಗೇನ್ ಮಾಡ್ಬೇಡ. ಏನಾದ್ರು ಕೊಡ್ಬೇಕಂತ ನಾ ಇದೆಲ್ಲ ಮಾಡಾಕತ್ತೀನಿ. ಕವರ್ ಕೊಟ್ಬಿಡ ಮತ್ತೆ ಐತಿ ನಮ್ದೈತಲ್ಲ. ಕವರ್ ತಗೊಂಡ್ ನನಗ ಬಾಳ ಹ್ಯಾಬಿಟ್ ಆಗ್ಬಿಟ್ಟದ. ಈ ಕವರ್ ತಗೊಳದ್ ಬೇಡ ಆಗಿಟ್ಟು. ಇಂಜಿನಿಯರ್ ಅಲ್ಲ, ಎಲ್ಲಾ ಕವರ್ ಕೊಟ್ಟಾರ ಹೋಗ್ಬಿಡ್ತಾರ. ಅಲ್ಲಿ ಈ ಕವರ್ ಕೊಡೋದು ಜಮಾನೆ ಯಾವಾಗ ಹೋತಿ, ಈಗೆಲ್ಲ ಓಪನ್ ನಡೆದೈತಂತ. ಅದು ಬೆಂಗಳೂರದಾಗ, ನಮ್ದಾಗ ಇನ್ನೂ ಶುರು ಆಗ್ಲಿಲ್ಲ. ನಾವಂಕ ATM ಕಾರ್ಡ್ ತಂದ್ಬಿಟ್ಟೇವಿ. ಹಂಗಲ್ಲ, ನೀವು ಇಲ್ಲಿ ಬೋರ್ಡ್ನಾಗ ಇರ್ತಿರ್ಲ, ಹಡಗ್ನಾಗ ಇದೇನಾಗ್ತದೆ ಎಲ್ಲ ಬರೀ ಗೋಲ್ಡನ್ ಬಿಸ್ಕಿಟ್ ಕೊಡ್ತಾರಂತ ಕೇಳಿವಿ. ಹೇಳ್ತಾರ, ಬಟ್ ಬರುತ್ತಾನೆ ಇಲ್ಲಲ್ಲ. ಕೊಡೋಣ ರೋಡ್ಗೋಡ್ ಆದ್ರೂ ಕೊಡೋಣ. ಕಡಿ ಡಾಗ್ ಬಿಸ್ಕಿಟ್ ಇದು ನಾನು ಹೇಳ್ದಂಗೆ ಕೇಳ್ತದ. ಈ ಡೈಸು ನಾನು ಹೇಳ್ದಂಗ ಮಾಡ್ತದ. ಯಾವ ನಂಬರ್ ಬೇಕಂದ್ರೆ ಅದೇ ನಂಬರ್ ಬರ್ತದೆ, ನೀವ್ ಹೇಳದ್ ನಂಬರ್ ಬರುದಿಲ್ಲ. ಇದು ಒಂದೇ ಬರ್ಬೇಕಂದ್ರೆ ಒಂದೇ ಬಂದ್ಬಿಡ್ತದ. ಬರ್ಲಿಲ್ದಿದ್ರ ಈ ಡಬ್ಬಿ ಹೋಗದ್ ಬಿಡ. ಹೌದಿಲ್ಲ? ಒಂದೇ ಬಂತ. ಹೌದು. ಈ ಡಬ್ಬಿನ 4 ಅಂತ ಹೇಳಿದ್ರೆ 4ನ ಕೊಡ್ತದ, 2 ಕೊಡುದಿಲ್ಲ. ಒಂದ್ ಬಂತ. ಹಂಗಂದ್ರ ಮತ್ತೊಂದ್ಸಲ ಹೊಡೆದ ನೋಡೋಣಲ್ಲ. ಬಂತ 4 ಮತ್ತ ಒಂದಲ್ಲ, ಸುಳ್ಳದು. 4 ಬಂದಿತ್ತ, 1 ಅಂತ ಹೇಳಿರಿ ನೀವು. ಹೌದಿಲ್ಲ? ಚಶ್ಮಾ ಬಿಟ್ಟು ಬಂದಾರ ಅವ್ರೆಲ್ಲ, ಅದಕ್ಕೆ ಕಾಣಾಕಿಲ್ಲ ಅವ್ರಿಗೆ. ಹೌದಿಲ್ಲ? ಇವ್ ಕರೆನ ಕಣ್ಣಾಗ ಮಣ್ಣು ಹಾಕ್ತಾರ ಅವ್ರು. ಈಗ ಮತ್ತೊಂದ್ 2 ಜಾದು ಮಾಡೋಣ, ಮತ್ ನಿಲ್ಸ್ಬಿಡೋಣ. ನಾಳೆ ನಾಡ್ದು ಮತ್ತೇನಾದ್ರು ಪ್ರೋಗ್ರಾಮ್ ಮಾಡ್ಕೊಂಡು ಇದೇ ತರ ನಗನಗ್ತಾ 4 ದಿವಸ ನಾವು ಈ ಸ್ನೇಹಕೂಟವನ್ನು ಇಲ್ಲಿ ಮಾಡ್ಕೊಂಡು ಇಲ್ಲಿಯ ಒಂದು ಸವಿ ನೆನಪುಗಳನ್ನ, ಇಲ್ಲಿಯ ಒಂದು ಕಳೆದ ಕ್ಷಣಗಳನ್ನ ನಾವು ಯಾವತ್ತೂ ವರ್ಷ ಮಾಡ್ತಾ ಇರ್ಬೇಕಂತ ತಕೊಂಡು ನಾನು ಕೇಳ್ತಾ ಮತ್ತೊಂದು ಸಣ್ಣ ಜಾದು ಮಾಡಿ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇದು ನಮ್ಮ ಅಜ್ಜ ಅಲ್ಲ, ನಮ್ಮ ಅಜ್ಜಿ ಕೊಟ್ಟಂತ ಒಂದು ಪೆಡಿಗೆ ಇದು. ಈ ಪೆಡಿಗ್ಯಾಗ 50 ರೂಪಾಯಿ ಐತಿ. ಬೇರೆಯವ್ರು ಕೊಟ್ರ ಈ ಪೆಟ್ಟಿಗೆ ಹಾಕಿ ಒಳಗೆ ಹಾಕಿ ಬಿಟ್ರ ಆ ಪೆಟ್ಟಿಗೆಗ ಆಮೇಲೆ ದುಡ್ಡ ಇರುದಿಲ್ಲ, ಖಾಲಿನ ಆಗ್ಬಿಡ್ತೈತಿ. ನಮ್ಮ ಅಪ್ಪ ಹೇಳ್ದ, ಹಂಗ ಮಾಡಪ್ಪ, ಯಾರು ಕೊಟ್ಟ ಒಳಗೆ ಇಟ್ಟು ನಾಪತ್ತೆ ಮಾಡಿಬಿಡು ಅಂತ ಹೇಳ. ಆದ್ರ
ಅವಾಗ ಬರೋದೈತಾಗ ಹಿಂಗ್ ಮಾಡೋದು. ಆದ್ರ ಬಂದಾಗ ಆ ಮನ್ಯಾಗ ವೆಂಕಟಲಮ್ಮ ಇದ್ದಾಳಲ್ಲ ಅವ್ಳು ಬಂದ್ರೆ ಹಿಂಗ್ ಮಾಡಿ ತೋರಿಸಬೇಕು ನೋಡುವ 50 ರೂಪಾಯಿ ಐತಿ ಅಂತ. ಅವ ವೆಂಕಟಾಚಲ ಬಂದಾಗ ಇದು ಮಾಡೋಣ ನಾವು. ಇದೆಲ್ಲರಿಗೂ ನಮ್ಗಿದ್ದವ್ರಿಗೆ ಅಮ್ಮವ್ರಿಗೆ ಮತ್ತೆ ಅಪ್ಪವ್ರಿಗೆ ಬೇಕಾಗಿರ್ತಂಗ್ ಕಾಣ್ತದ. ಎಲ್ಲ ಮಾಡೋಣ ಮಾಡೋಣ ಇದು. ಇಂಥವೆಲ್ಲ ಇಂಜಿನಿಯರ್ಗೆ ಟ್ರಿಕ್ಸ್ ಹೇಳ್ಬೇಕಪ್ಪ, ಇಲ್ಲ ಸುಮ್ನೆ ಹೋಗಿ ಸಿಗಾಕೊಳಕತ್ತಾವ. ಇಂಥವ್ ಅಡ್ಡಿ ಇಲ್ಲ, ಇಂಥವ್ ಎಲ್ಲರಿಗೂ ಹೇಳ್ಕೊಟ್ರೆ ಅಡ್ಡಿ ಇಲ್ಲ. ನಾವು ಬೇಕಾದ್ರೆ ಇದು ಸೈಡ್ ಬಿಸ್ನೆಸ್ ಇದನ್ನ ಮಾಡ್ಬಿಡ್ತೇವೆ ರೇಸರ ನಾವು. ಅಲ್ಲ ಇರ್ಲಿ, ಬಾಳ ಇದ್ದವ್ರೆ ನಮ್ಮ ಹತ್ರ ಬಂದ್ಬಿಡ್ತಾರೆ ಇಂಥವೆಲ್ಲ ಮಾಡ್ಲಿಕ್ಕತ್ರ ಅಂತ. ಮತ್ತೇನೇನೋ ಹುಡುಕಾಕತ್ತಾರ ರೇಸರ ಇವ್ರ. ಒಂದ್ ಸಣ್ಣದು ಮತ್ತೆ 2 ಜಾದು ಮಾಡ್ತಾನೆ, ಮಕ್ಕಳಿಗೆಲ್ಲ ಎಂಟರ್ಟೈನ್ ಮಾಡ್ಬೇಕಾಗ್ತದೆ. ನಾನೇ ಜಾದು ಮಾಡ್ತಾ ಹೋದ್ರೆ ಹಿಂಗ ದುಡ್ಡು ಮಾಡೋದು ಇದು ಮಾಡೋದೆಲ್ಲ ನೀವು ಕಲ್ತ್ಕೊಂಡ್ಬಿಟ್ರೆ ನಾನು ಆಮೇಲೆ ದಾರಿ ಮೇಲೆ ಬಿದ್ದು ಬಿಡ್ತೇನೆ. ಜಾದು ನೋಡ್ರಿ, ಇದ್ರಾಗ ಏನೂ ಇಲ್ಲ, ಮನಸ್ಸು ಮಾಡಿದ್ರೆ ಎಲ್ಲ ಬರ್ತದೆ. ನೋಟು ತರಿಸ್ಬೋದು, ಬಟ್ ತರಿಸೋದಿಲ್ಲ. ಯಾಕಂದ್ರೆ ಈಗ ಎಲ್ಲರಿಗೂ ಈಗ ನೋಟೇ ಬೇಕಾಗಿದೆ. ನೋಡ್ರಿ ಆ ಬುಕ್ ನೋಡ್ರಿ, ಅದನ್ನ ಏನಿಲ್ರಿ, ಬರೀ ಬುಕ್ ಅಷ್ಟ ಐತ್ರಿ ಅದ. ಯವ್ವ ನನ್ನ ಗನ್ ಇದಕ್ ಬಡಿತಲ್ಲಪ್ಪ. AK-47 ಯಾರಿಗ ಗುರಿ ಇಟ್ಟಾರ ರೇಸರ್ ಅವ್ರ. ಎಲ್ಲರಿಗೂ ಇಟ್ಟೇನೆ, ಈ ಬಂದವ್ರಿಗೆ ಎಲ್ಲರಿಗೂ ಇಟ್ಟೇನೆ. 49 ಜನ ಇಟ್ಟೇನೆ. ಹೋಗೋ ತನಕ ಅವ್ರ ಮೇಲೆ ನಂದೆಲ್ಲ ಬರೀ ಲಕ್ಷ. ಅಯ್ಯೋಪ್ಪ ನೋಡ್ರಿಪ್ಪ, ಬೀಚಿಗೆ ಹೇಳ್ದಕ್ಕಾದ್ರೆ ಹೋಗಂಗಿಲ್ರಿ. ನಮ್ಮ ಲಾಡೆನ್ ಇರ್ತಾರ AK-47 ತರ್ತಾರ. ಮತ್ತೊಂದು ನಾನು ಹೇಳಿಕ್ ಮರ್ತೆ, ಪಲೋಲಿಂ ಬೀಚ್ ರಿಸಾರ್ಟ್ನವರು ಬೀಚಿಗೆ ಹೋಗೋ ಸಲುವಾಗಿ ಮತ್ತೆ ಅಲ್ಲಿ ನಡ್ಕೊಳ್ಳಬೇಕಾದಂತ ರೀತಿ ಬಗ್ಗೆ ನನಗೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಅದು ನಾನು ನಿಮ್ಗೇನು ಓದಿ ಹೇಳಿಲ್ಲ. ನೀರಿನ ಹತ್ರ ಹೋಗ್ಬೇಕಾದ್ರೆ ದಯವಿಟ್ಟು ಎಲ್ಲರಿಗೂ ಹೇಳ್ಕೊಂಡು ಹೋಗ್ಬೇಕು. ಯಾಕಂತಿದ್ರೆ ಇಲ್ಲಿ ನೀರಿನ ಒಂದು ಸೆಳೆತ ಬಹಳ ಇರ್ತದೆ. ಆ ನೀರಿನ ಸೆಳೆತದಲ್ಲಿ ಏನೋ ಆಟ ಆಡ್ಲಿಕ್ಕೆ ಹೋಗಿ ಏನೋ ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ದೊಡ್ಡ ಹುಡುಗರು ಹೋಗಿದ್ದು ನೋಡಿದ್ದೇನೆ. ಸ್ವಲ್ಪ ಹೋಗುತ್ತಿಗೂ ಕೂಡ ನಮ್ಮ ಈ ಎಲ್ಲಗಾದ್ರು ಅವ್ರ ಹಿರಿಯರಿಗಾದ್ರೂ ಹೇಳ್ಕೊಂಡು ಹೋಗ್ಬೇಕಂತ ಹೇಳ್ಕೊಂಡು ನಾನು ಕೇಳ್ಕೊಳ್ತೇನೆ. ಈ ಜಾದು ಎಲ್ಲರಿಗೂ ಗೊತ್ತದೆ. ದೊಡ್ಡವ್ರು ಮಾತ್ರ ಮನ್ಯಾಗ ಮಾಡ್ರಿ, ಸಣ್ಣವ್ರು ಮಾಡ್ಬಿಡ್ರಿ. ಈ ಜಾದು ಸಣ್ಣವ್ರು ಕಲಿಬೇಕಂತ ಹೇಳಿದ್ರೆ ಮನ್ಯಾಗ ಬಾಳ ಅಭ್ಯಾಸ ಮಾಡ್ಬೇಕು, ಓದ್ಬೇಕು, ಬರಿಬೇಕು, ಅಂದ್ರೆ ಈ ಜಾದು ಗೊತ್ತಾಗ್ತದೆ. ಈ ಜಾದು ಮೊದ್ಲು ಮಾಡ್ಲಿಕ್ಕೆ ಹೋಗ್ಬಾರ್ದು, ಓದೆಲ್ಲ ಹಾಳಾಗ್ಬಿಡ್ತದೆ. ಶಾಬಾಷ್. ಹಾಯ್ ಅಲ್ಲ ರೀ. ಹೈರಬ್ಬ. ದಯವಿಟ್ಟು ಪ್ರೇಕ್ಷಕರಲ್ಲಿ ಯಾರದ ಹತ್ರ ಒಂದ್ 5 ರೂಪಾಯಿ ಇದ್ರು ಕೊಡಿ, ಇಲ್ದಿದ್ರೆ ನಾನೇ 5 ರೂಪಾಯಿ ಹಾಕಿ 100 ರೂಪಾಯಿ ಮಾಡ್ತೇನೆ. ಅವ್ರಿಗೂ ಎಲ್ಲ ಗೊತ್ತು, ಈ ಮಗಳಿಗೆ ಚೆನ್ನಾಗ್ ಗೊತ್ತು. 200 ರೂಪಾಯಿ ಅಲ್ಲ, 1000 ಕೊಡ್ಬೋದು, ಬಟ್ ಅದು ನನ್ನ ಹತ್ರನೇ ಇರ್ತದೆ. ನನಗೊಂದ್ 1000 ಕೊಟ್ರೆ 10,000 ಮಾಡ್ರಿ ಸರ್. ಎಲ್ಲಾ ಮಾಡೋಣ್ರಿ, ಆದ್ರೆ ಗ್ಯಾರಂಟಿ ಎಷ್ಟ್ರಿ ನಿಮ್ಗೆ ಕೊಡದೆ ವಾಪಸ್? ಟೂರಿನ ಖರ್ಚಾದ್ರೆ ಹೊಂಟೋತ. ನೋಡ್ರಿ, ಇದನ್ನ ವಿಶೇಷವಾಗಿ ಆಮೇಲೆ ಕಲಿಸ್ಕೊಡ್ತಾರೆ ಎಲ್ಲರೂ ಕಲಿಸ್ಕೊಡ್ತಾ ಇರ್ತೇನೆ ಆಮೇಲೆ. ಆದ್ರೆ ಎಲ್ಲರೂ ದಯವಿಟ್ಟು 4 ದಿವಸ ತನಕ ಇರ್ಲಿ ಪ್ರೋಗ್ರಾಮ್ ನೋಡ್ತಾನೆ ಉಳಿಬೇಕು, ಎಲ್ಲ ಹೊರಗಡೆ ಹೋಗ್ಬಾರ್ದು. ನಮ್ಮ ನರೇಂದ್ರ ಬಾಬು ಅವರು ಬಹಳ ಈ ಜಾದು ಪ್ರೋಗ್ರಾಮ್ ಮಾಡೋ ಸಲುವಾಗಿ ಇದು ನನಗೆ ಕೊಟ್ಟಿದ್ದಾರೆ 10 ರೂಪಾಯಿ. ಶೆಟ್ರ್ ಲೆಕ್ಕ ನೋಡ್ರಿ. ಆದ್ರೆ ಇಲ್ಲಿಂದ 100 ರೂಪಾಯಿ 1000 ರೂಪಾಯಿ ಮಾಡಿದ್ರೆ ಅವ್ರು ಕೊಡುದಿಲ್ಲ. ಯಾಕಂದ್ರೆ ಅವ್ರು ಕೊಟ್ಟ 10 ರೂಪಾಯಿ 100 ರೂಪಾಯಿ ಇರ್ತವೆ, ವಾಪಸ್ ಯಾಕೆ ಕೊಡ್ಬೇಕು ಅವ್ರಿಗೆ? ಹೋಗಿ ಶೆಟ್ರ್ ದುಡ್ಡು ಸಿಕ್ಕ ನೋಡ್ರಿ. ಈ ಸಾಹೇಬ್ರು ಈ ಪಕ್ಕದಲ್ಲಿ ಪಿತಾಂಬರ ಸ್ವಾಮಿ ಕೂತ್ಕೊಂಡಿದ್ರು. ಅವ್ರು ನೋಡೋರು ಮತ್ತೆ ಅವ್ರ ಗಾಮಕರ್ಗೆ 10 ರೂಪಾಯಿ ಕೊಟ್ಟು ಮತ್ತೆ ಅವ್ರು ಏನಾದ್ರು ಮತ್ತೆ 100 ರೂಪಾಯಿ ಮಾಡ್ಬಿಟ್ಟು ಅಂತ ಅವ್ರು ಕೊಡ್ಲೇ ಇಲ್ಲ ಅವ್ರ ಕಡೆಗೆ. 10 ರೂಪಾಯಿ ಇದ್ರಲ್ಲಿ ಹಾಕಿದ್ದೇನೆ. ಎಷ್ಟಾಗ್ತದ ಅಂತ ಗೊತ್ತಿಲ್ಲ. ಜಾದು ಮಾಡಿ ಎಲ್ಲರಿಗೂ ಕಳ್ಸ್ಕೊಳ್ತಾ ಇದ್ದೇನೆ. ಇದು ದೊಡ್ಡವ್ರಿಗಲ್ಲ, ಖಾಲಿ ಸಣ್ಣ ಮಕ್ಕಳಿಗೆ ಇದು.
बच्चे लोग देखते रहो देखते रहो देखते रहो देखते रहो, लेकिन घर को जाके मत करो. लेकिन घर के जाके मत करो, ऐसा बोल रहा है. देखो ಯಾಕಂತಂದ್ರೆ ಈ ಜಾದು ಮೇಲೆ ಬಹಳ ಇಂಟ್ರೆಸ್ಟ್ ಇಟ್ಟರೆ ಮನಸ್ಸಿನಲ್ಲಿ ಓದೋದೆಲ್ಲ ಮನಸ್ಸು ಕಡಿಮೆ ಆಗ್ಬಿಡ್ತದೆ, ಬರೆಯೋ ಮನಸ್ಸಿರೋದಿಲ್ಲ. ಜಾದು ಮಾಡಿ ಒಂದೇ ಸಲ ಎಕ್ಸಾಮ್ ಬರೆಯೋ ಮನಸ್ಸಾಗ್ಬಿಡ್ತದೆ. ದಯವಿಟ್ಟು ಇದನ್ನು ಮಾಡ್ಬಿಡ್ರಿ. ಹುಡುಗರು ಮಾತ್ರ ಮಾಡ್ಬಿಡ್ರಿ, ದೊಡ್ಡವ್ರು ಮಾಡ್ರಿ. MB ಬರೀಲಿಕ್ಕೆ ಯಾರು ಬೇಕಲ್ಲ ಅವರೆಲ್ಲ ಮಾಡ್ರಿ. ನೋಡಿ ನಮಗಂಕ ಇಲ್ಲ ಬಿಡ. ಅಲ್ಲ ಬಂಜಾವ್ ಶಂಬ, ಬಂಜಾವ್ 200, ಬಂಜಾವ್ 100. राम रीम रूम आओ फट. ಎಷ್ಟಾತ ಬಾದ? ಅಯ್ಯೋ ನೋಡ್ರಿ ಅಪ್ಪ, ಅಯ್ಯೋ ಬಂದ್ರಿ ಅಪ್ಪ. 10 ರೂಪಾಯಿ ಕೊಟ್ಟು 100 ರೂಪಾಯಿ ಆಗ್ಬಿಡ್ತು ನೋಡ್ರಪ್ಪ. ಏನಪ್ಪ? ಅಯ್ಯೋ 100 ರೂಪಾಯಿ. ನಮಸ್ಕಾರ. ಜಾದು ಹೊತ್ತು ಮಾಡಬಾರ್ದು. ನಾಳೆ ಇದನ್ನು ಬಿನ್ ಲಾಡನ್ ಆಗದೆ ಒಂದು ಸಿಂಪಲ್ ಆಗಿ 1-2 ಜಾದು ತೋರಿಸ್ತೇನೆ. ಈಗ ಬೇಡ, ಮಕ್ಕಳೆಲ್ಲ ಕಾರ್ಯಕ್ರಮ ಮಾಡ್ಲಿ. ನಾಳೆ ಅಥವಾ ನಾಡ್ದು ಸುಮ್ಮನೆ ಒಂದು ಕೈ ಚಳಕ ಮಾಡ್ಕೊಂಡು ತೋರಿಸ್ತೇನೆ. ನಾನು ಇದು ಬೇರೆಯವ್ರು ನೋಡ್ಕೊಂಡು ಕಲ್ತ್ಕೊಂಡಿದ್ದೇನೆ, ನನಗೂ ಇದು ಗೊತ್ತಿಲ್ಲ. ಆದ್ರೆ ಈಗ ಈ ಸಮಯ ಅಭಾವದಿಂದ ಈ ಜಾದುವನ್ನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೇನೆ. तालिबान अल्लाह अल्लाह, बिन लाडेन अल्लाह अल्लाह, तालिबान अल्लाह अल्लाह, बिन लाडेन अल्लाह अल्लाह. ಧನ್ಯವಾದಗಳು ಧನ್ಯವಾದಗಳು ಸೌರವ್ ಗಾಕರ್ ಅವರಿಗೆ. ಈಗ ಮಾಡಿದವ ದೋಸ್ತ ಮಿರ್ಚಿ ಮಾಡೋಣ್ಲಿ ಅಂತ. ಅಲ್ಲಿ ನಮ್ಮ ರೂಮ್ನಾಗ ಹೆಂಗಂದ್ರೆ ಮೊದ್ಲು ಏನಾದ್ರು ಹೊಸಾದ್ ಮಾಡ್ಬೇಕಂದ್ರೆ ನನ್ಗೆ ಕುಲಕರ್ಣಿಗೆ ಡಾವ್ ಹಾಕ್ತಿದ್ರಿ. ನಾನು ರಾಜೇಂದ್ರ ಒಪ್ಕೊಂಡ್ಬಿಟ್ರೆ ಅಲ್ಲಿ ಏನ್ ಬೇಕಾದಾಗ್ತದಂತ. ಅಂದ್ರೆ ರೊಟ್ಟಿನೂ ಮಾಡಿವ್ರಿ, ನಾವು ಜೋಳದ ರೊಟ್ಟಿನೂ ಮಾಡಿದ್ವಿ. ಹಿಂಗ ಅದಕ್ಕೆ ಏನ್ ಮಾಡಿದ್ರೆ ಲಕ್ಷ್ಮೀಕಾಂತ್ ರೆಡ್ಡಿ ನನಗಂದ ಇಲ್ಲ ಹಿಂಗ್ ಮಾಡೋಣ್ಲಿ ಅಂತ. ಹಂಗ್ರ ಆಯ್ತು ಅಂತ ಒಂದು ಅರ್ಧ ಕೆಜಿ ಕಡ್ಲಿ ಇಟ್ಟಿತ್ತು ಮನ್ಯಾಗ ರೂಮ್ದಾಗ ಮಾಡಿದ್ವಿ. ಮಾಡ್ತಾ ಮಾಡ್ತಾ ತಿನ್ಬಿಟ್ಟೇವ್ರಿ ಎಲ್ಲರೂ. ಎಷ್ಟು 4-5 ಮಂದಿ ಅರ್ಧ ಕೆಜಿದು ಮಿರ್ಚಿ. ಅದೇನು ಕಲ್ಲಾಗಿದ್ದು ಅವೇನು ಈ ಹೋಟೆಲ್ನಾಗ ಆದಂಗೆ ಆಗಿದ್ದಿಲ್ರಿ, ಆದ್ರೂ ತಿಂದೇವು ಎಲ್ಲರೂ. ತಿಂದ್ಕೋನೆ ಎಲ್ಲರಿಗೂ ಏನಾಗಿದೆ ಅದು ಒಂಥರ ಅರ್ಗಚ್ಚ ಆದಂಗೆ ಆಗ್ಬಿಡ್ತಾರೆ ಎಲ್ಲರಿಗೂ. ಇನ್ನೊಂದ್ ಸ್ವಲ್ಪ ಬೇಕಾತ್ಲೆ ಅಂದ್. ಅವಾಗ ಹಿರೇಮಠ ಪಟ್ಪಟಿ ತಗೊಂಡಿದ್ರಿ. ಅದು ಪಟ್ಪಟಿ ಅನ್ನೋಂಗಿತ್ರಿ ಅದು. ಆ ಪಟ್ಪಟಿ ತಗೊಂಡು ರೆಡ್ಡಿ ಮತ್ತು ಹಿರೇಮಠ ಹೋಗಿ ಕೆಳಗೆ ಹೋಗಿ 1 ಕೆಜಿನ 2 ಕೆಜಿನ ಗೋಧಿ ಹಿಟ್ಟು ಇದನ್ನ ತಂದ್ರಿ. ಕಡ್ಲೆ ಹಿಟ್ಟು ತಂದ್ರಿ. ಅದು ಎಷ್ಟು ಮಾಡ್ಬೇಕು ಅಷ್ಟೇ ಇಲ್ಲ, ಅದು 2 ಕೆಜಿ ತಂದ್ಬಿಟ್ರೆ ಮಸ್ತ್ ಹುರುಪು ಸಂಡೆ ಮಿರ್ಚಿ ತಿಂದ್ರಾತಂತ. ಅದು ಮಾಡಿದ್ವಿ ನಾವು. ಫುಲ್ 2 ತಾಟ್ ತುಂಬ ಆತ್ರಿ, ದೊಡ್ಡ ತಾಟ 2 ತಾಟ್ ತುಂಬ ಮಿರ್ಚಿ ಆದ್ರಿ ಅವು. ಆಮೇಲೆ ಇದು ಮಾಡ್ತಾ ಮೊದಲು ತಿಂದ್ಬಿಟ್ಟೇವ. ಆಮೇಲೆ ಯಾರಿಗೂ ಹೋಗ್ಲಿಲ್ರಿ ಅದ. ಕಡೆಗೆ ಅವನ್ ಏನ್ ಮಾಡಿದ್ವಿ, ಶೋಕೇಸ್ನಾಗ ಇಟ್ಟು ಅದನ್ನ ಸಾಯಂಕಾಲ ದಾರ್ಯಾಗ ಯಾರು ಹೋಗ್ತಾರೆ ಸುಮ್ಮನೆ ಪರಿಚಯ ಇರ್ಲಿ ಬಿಡ್ಲಿ ಅವ್ರು ಮಾತಾಡ್ಸೋದು. ಬರ್ರಿ ಸರ್ ನಮ್ಮ ರೂಮಿಗೆ ಬರಂಗಿಲ್ಲ ಎಷ್ಟು ಸಾತ್ ಅನ್ನೋದು. ಆಮೇಲೆ ಬರ್ರಿ ಕಲ್ನತ್ರ ಬರ್ರಿ ಅನ್ನೋದು. ಆಮೇಲೆ ಇನ್ನೊಬ್ಬ ಯಾವನ್ರ ಬರ್ರಿ ಅನ್ನೋದು. ಆ ಕ್ಯಾಂಪ್ನಾಗ ಎಲ್ಲಾರನ್ನೂ ಕರೆದ ನೋಡ್ರಿ ಮಿರ್ಚಿ ಮಾಡಿ ನೋಡ್ರಿ ತಿನ್ಬರ್ರಿ ಅಂತ. ಅವ್ರ ಮನಸ್ಸು ಇರ್ಲಿ ಬಿಡ್ಲಿ 2-3 ಮಿರ್ಚಿ ತಿನ್ನಿಸಿ ನೀರು ಕುಡಿಸಿ ಕಳಿಸ್ತೇವೆ. ಯಾರ್ಯಾರು ಹೊಟ್ಟೆ ಕೆಡ್ತೋ ಗೊತ್ತಿಲ್ಲ. ಹೂವಿನ ಸೀರೆನ್ನುಟ್ಟು ಗಟ್ಟಿನಿಂದ ನಡೆದಾಗ, ಹತ್ತಿ ಹೂವಿನ ಸೀರೆನ್ನುಟ್ಟು ಗಟ್ಟಿನಿಂದ ನಡೆದಾಗ ಎತ್ತ ನೋಡಿದರು ಎಲ್ಲ ಎಚ್ಚರ, ಎತ್ತ ನೋಡಿದರು ಎಲ್ಲ ಎಚ್ಚರ, ಎತ್ತ ನೋಡಿದರು ಎಲ್ಲ ಎಚ್ಚರ, ಇಲ್ಲ ಎಚ್ಚರ, ಇಲ್ಲ ಎಚ್ಚರ, ಇಲ್ಲ ಎಚ್ಚರ. ಕನ್ನಿಕೇರಿ ಹುಡುಗಿಯೊಬ್ಬಳು ಕಂದರಾಯಿ ಜಾತ್ರಿ ಒಳಗ, ಕನ್ನಿಕೇರಿ ಹುಡುಗಿಯೊಬ್ಬಳು ಕಂದರಾಯಿ ಜಾತ್ರಿ ಒಳಗ ಮಿನುಕು ಮಾಡುತ್ತಾಳೆ ಏನು ಸುಂದರ, ಮಿನುಕು ಮಾಡುತ್ತಾಳೆ ಏನು ಸುಂದರ, ಮಿನುಕು ಮಾಡುತ್ತಾಳೆ ಏನು ಸುಂದರ, ಮಿನುಕು ಮಾಡುತ್ತಾಳೆ ಏನು ಸುಂದರ, ಆಹಾ ಏನು ಸುಂದರ, ಆಹಾ ಏನು ಸುಂದರ, ಆಹಾ ಏನು ಸುಂದರ. ಕಾಲುಂಗ್ರ ಮೇಲಾವನಲ್ಲಿ ಸರ ಕಾಲುಲಾಗ ಕಾಲು
ಸರ್ ಎಲ್ಲಿ ಹಾಲಕ್ಕೆ ನೋಡಿದಂಗ ಮಾತಿನ ಸ್ವರ ಹಾಲಕ್ಕೆ ನೋಡಿದಂಗ ಮಾತಿನ ಸ್ವರ ಹಾಲಕ್ಕೆ ನೋಡಿದಂಗ ಮಾತಿನ ಸ್ವರ ಹಾಲಕ್ಕೆ ನೋಡಿದಂಗ ಮಾತಿನ ಸ್ವರ ಆಹ ಮಾತಿನ ಸ್ವರ ಆಹ ಮಾತಿನ ಸ್ವರ ಆಹ ಮಾತಿನ ಸ್ವರ ಚಂದ್ರಿಕೆರೆ ಮಿನುಕು ಮಿನುಕು ಮಾಡುತ್ತಾಳೆ ಏನು ಸುಂದರ 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 ಆಹ ಏನು ಸುಂದರ ಆಹ ಏನು ಸುಂದರ ಆಹ ಏನು ಸುಂದರ ಚಿಕ್ಕವನ್ನು ಬಿಡು ಮತ್ತೆ ಕೊಡುವನಿ ಗೋಡು ಮುಟ್ಟು ಚಿಕ್ಕವನ್ನು ಬಿಡು ಮತ್ತೆ ಕೊಡುವೇನು ಜೋಡಿ ಮುಟ್ಟು ಮಂಕಿನೊಳಗೆ ನೋಡಿ ಮತ್ತೆ ನಾನಾ ಥರ ಮಂಕಿನೊಳಗೆ ನೋಡು ಮತ್ತೆ ನಾನಾ ಥರ ಮಂಕಿನೊಳಗೆ ನೋಡಿ ಮತ್ತೆ ನಾನಾ ಥರ ಮಂಕಿನೊಳಗೆ ನೋಡಿ ಮತ್ತೆ ನಾನಾ ಥರ ಆಹ ನಾನಾ ಥರ ಆಹ ನಾನಾ ಥರ ಆಹ ನಾನಾ ಥರ ಚಂದ್ರಿಕೆರೆ ಮಿನುಕು ಮಿನುಕು ಮಾಡುತ್ತಾಳೆ ಏನು ಸುಂದರ 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 ಆಹ ಏನು ಸುಂದರ ಆಹ ಏನು ಸುಂದರ ಆಹ ಏನು ಸುಂದರ ರೂಪಾಯಿ ಮೊಟ್ಟ ಹುಡುಗ ಉಪ್ಪಿನೊಳಗ ನೀ ಬಾಳ ಚೆಲುವಿ ಬಳಿ ಕೊಡ್ಸಾ ಇಲ್ಲ ಸರ ಕೊಡ್ಸಾ ಇಲ್ಲ ಚಿಕ್ಕಡಿ ಕೊಡ್ಸಾ ಇಲ್ಲ ರಿಬ್ಬಿನ್ ಕೊಡ್ಸಾ ರೂಪಾಯಿ ಮೊಟ್ಟ ಹುಡುಗ ಉಪ್ಪಿನೊಳಗ ನೀ ಬಾಳ ಚೆಲುವಿ ರೂಪಾಯಿ ಮೊಟ್ಟ ಹುಡುಗ ಉಪ್ಪಿನೊಳಗ ನೀ ಬಾಳ ಚೆಲುವಿ ಆಕೆ ಸಂಗ ಮಾಡ್ಬೇಕಂತ ಒಂದೇ ಕ್ಷಣ 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 ಆಹ ಒಂದೇ ಕ್ಷಣ ಆಹ ಒಂದೇ ಕ್ಷಣ ಆಹ ಒಂದೇ ಕ್ಷಣ ಚಂದ್ರಿಕೆರೆ ಚಂದ್ರಿಕೆರೆ ಹುಡುಗಿಯೊಬ್ಬಳು ಶಂಕರಾಯ ಜಾತ್ರೆಯೊಳಗೆ ಮಿನುಕು ಮಿನುಕು ಮಾಡುತ್ತಾಳೆ ಏನು ಸುಂದರ 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 ಆಹ ಏನು ಸುಂದರ ಆಹ ಏನು ಸುಂದರ ಆಹ ಏನು ಸುಂದರ ಆಹ ಏನು ಸುಂದರ ನಾನೀನೆಂಬುವ ಭೇದವಿಲ್ಲದಿಹ ನಾನೀನೆಂಬುವ ಭೇದವಿಲ್ಲದಿಹ ದೃಢಜ್ಞಾನ ಗುರುವಿನ ಮೇಲೆ ಹೂವ ಸುರಾಡಿರೆ ಹೂವ ಸುರಾಡಿರೆ ಒಳಹೊರ ಎನ್ನದೆ ಹೊಳೆಯುವ ಶ್ರೀ ಜ್ಯೋತಿಗೆ ಒಳಹೊರ ಎನ್ನದೆ ಹೊಳೆಯುವ ಶ್ರೀ ಜ್ಯೋತಿಗೆ ದೃಢಜ್ಞಾನ ಗುರುವಿನ ಮೇಲೆ ಹೂವ ಸುರಾಡಿರೆ ಹೂವ ಸುರಾಡಿರೆ ಹುಣ್ಣಿಮೆ ಪ್ರಭೆಯೋಳು ತನ್ಮಯಗಾದವಗೆ ಹುಣ್ಣಿಮೆ ಪ್ರಭೆಯೋಳು ತನ್ಮಯಗಾದವಗೆ ದೃಢಜ್ಞಾನ ಗುರುವಿನ ಮೇಲೆ ಹೂವ ಸುರಾಡಿರೆ ಹೂವ ಸುರಾಡಿರೆ ಹೂವ ಸುರಾಡಿರೆ. ಥ್ಯಾಂಕ್ ಯು. ಎಲೆಗಳ ಬಣ್ಣ ಒಂದೇ ಹಸಿರು ಜಾತಿ ಭಾಷೆ ಬಂದ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಸಾಗೋಣ ಒಟ್ಟಿಗೆ ಸಾಗೋಣ ನಾವು ನೀವು ಸೇರಿ ಒಂದಾಗಿ ನೀಗೋಣ ಭಿನ್ನತೆ ನೀಗೋಣ ನದಿಗಳು ಸೇರಿದ ಒಂದೇ ಕಡಲಾಗಿ ಈ
ನದಿಗಳು ಸೇರಿದ ಒಂದೇ ಕಡಲಾಗಿ ಲಲ್ಲಲಲಲ್ಲ ಲಾ 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 ಲಲ್ಲಲಲಲ್ಲ ಲಾ 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 ಗುಡಿಗಳು ನೂರಾರು ಬೆಳಕಿನ ಕಿಡಿಗಳು ನೂರಾರು ಬೆಳಕಿನ ಬಳಿಗೆ ಒಂದೇ ಹೆಸರು ಸೂರ್ಯ ಚಂದ್ರ ಲಾಂದ್ರ ಅನತೆ ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ ಹಚ್ಚೋಣ ದೀವಿಗೆ ಹಚ್ಚೋಣ ನಾವು ನೀವು ಸೇರಿ ಒಂದಾಗಿ ತೆರೆಯೋಣ ಹೃದಯ ನದಿಗಳು ಸೇರಿದ ಒಂದೇ ಕಡಲಾಗಿ ಈ ನದಿಗಳು ಸೇರಿದ ಒಂದೇ ಕಡಲಾಗಿ ಗುಡಿಗಳು ಗಿಡಿಗಳು ನೂರಾರು ಬದುಕಿನ ಹದಗಳು ನೂರಾರು ಹಾರಧವಳ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮ ಶ್ರುತ ಶಂಕರ ಪ್ರಬುಧಿ ಯಾ ವೀಣಾ ಯಾ ಕುಂದೇಂದು ತುಷಾರ ಹಾರಧವಳ ಯಾ ಶುಭ್ರವಸ್ತಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭುಜೀವಿ ದೇವೈ ಸದಾ ವಂದಿತಾ ಸಾಮಾನ್ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ ನಿಶೇಷ ಜಾಡ್ಯಾಪಹ. ಎ ಐ ಓ ಔ ರು 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 ಹೇ ಪ ಪ ಪ ಪ ಪ ಪ ಪ ಪ ಪರಜಪತಿ ಪರಜಪತಿ ऊड़ के मिती ए फूलरू से फूलकू है प प प प प प प प परजपति लल्ला 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 ला 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 सारे ग रे सानी नि सारे सानी ध प ध नि प ध म प प प प सारे ग रे सानी नि सारे सानी ध प ध नि प ध म प प प प से पहाड़ पस जाई सुरुजा आह जाई सुरुजा सुरुजा रो हाड़ी पाए नाली मुरुजा आह नाली मुरुजा नाली नाली आकाशाली बेला बुड़ी ला 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 बेला बुड़ी लिबा कोनी गीता सारी ला आह गीता सारी ला आई ई उ रु 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 ए आई ओ औ रु 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 हे प प प प प प प प परजपति परजपति ಪೋರೆ ಯೋಗಣಪ ಈ ಭವದ ನಾನೇ ನೀ ಕರುಣಾಮಯನೆ ಹಭವನ ತನಯನೆ ಮಂಗಳ ರೂಪನೆ ಶುಭ ದೇಳಿಗೆಯಂ ನೀಡುತ್ತಲೆ ಮಗೆ ಈ ಭವದೊಳ ಭಯವ ನೀಡೈದರೆಗೆ ಶುಭ ದೇಳಿಗೆಯಂ ನೀಡುತ್ತಲೆ ಮಗೆ ಈ ಭವದೊಳ ಭಯವ ನೀಡೈದರೆಗೆ ಪೊರೆಯೋ ಗಣಪ ಪೊರೆಯೋ ಗಣಪ ಪೊರೆಯುತ್ತ ತೋರೈ ಜ್ಞಾನದ ದೀಪ ಪೊರೆಯೋ ಗಣಪ ಮಂಗಳ ರೂಪನೆ ಮಹಿಮಾನ್ವಿತನೆ ಅಂಗಜ ವೈರಿಯ ಪ್ರೇಮದ ಸುತನೆ ಮಂಗಳಕರನೆ ಮೋದಕ ಪ್ರಿಯನೆ ಭಂಗಗೊಳಿಸದಿರು ಕರಿಮುಖದವನೆ ಪೊರೆಯೋ ಗಣಪ ಪೊರೆಯೋ ಗಣಪ ಪೊರೆಯುತ್ತ ತೋರೈ ಜ್ಞಾನದ
ಪೊರೆಯೋ ಗಣಪ. ಥ್ಯಾಂಕ್ ಯು. ಹೆಸರು ಶೇಖರ್ ಅಂತ ಎಂಡ್ ಆಗುತ್ತೆ. ಅವ್ರ ಮೇಲೆ ಕಟ್ಟಿರೋ ಹಾಡು ಭಸ್ಮಭೂಷ್. ಎಲ್ಲ ಶೇಖರ್ ಹಿಂದ್ಗಡೆ ಇರೋದೆಲ್ಲ ನಮ್ಮ ಟೀಚರ್ ಹೆಸರು ಅಲ್ಲಿರೋದು. ಭಸ್ಮಭೂಷಿತಾಂಗ ಸಾಯಿ ಚಂದ್ರಶೇಖರ, ಪಾಲನೇತ್ರ ಶೂಲಧಾರಿ ಸಾಯಿ ಭಾಸ್ಕರ, ಹರಹರ ಶಿವಶಂಭೋ ಶಿವಕುಮಾರ, ಪರ್ತಿವಾಸ ಸಾಯಿ ದೇವ ಉದಯಶಂಕರ, ಪರ್ತಿವಾಸ ಸಾಯಿ ದೇವ ಉದಯಶಂಕರ. ನಮ್ಮ ಬಂದ ಈಗ ನೋಡು ಜನಾರ್ದನ, ಈಗ ಬಂದ ನೋಡು ಯಾದ ಶೇಖರ. ಏಕೆ ಬಂದ ನಾವು ಎಲ್ಲ 50 ಮಕ್ಕಳು, ಇರುವರೆಲ್ಲ 9th A ಕ್ಲಾಸು ಬಾಯ್ಸು. ನಾವು ಹೊಟ್ಟೆ ತಿರ್ಸಿದ್ರೆ ಏನಾಗ್ಬೋದು ಅಂತ ನೋಡಿ. ಅತಿಥಿನ ಹೊಟ್ಟೆ ಅಬ್ಸರ್ವ್ ಮಾಡಿ, ಅತಿಥಿನ ಹೊಟ್ಟೆ ಅಬ್ಸರ್ವ್ ಮಾಡಿ. ನೋಡಿ 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 ಇವಾಗಿನ ಪೋಜ್ ನೋಡಿ. ಸೊ ಅತಿಥಿಗೆ ಮುಂದಿನ ಹೊಟ್ಟೆ ಮತ್ತೆ ಹಿಂದಿನ ಹೊಟ್ಟೆಗೆ ಕೆಲವೇ ಇಂಚುಗಳ ಅಂತರ ಇದ್ದಾರೆ, ಕೆಲವೇ ಸೆಂಟಿಮೀಟರ್. ಇಂಚು ಅಂದ್ರೆ ಭಾಳ ಆಗ್ತದೆ. ಇಲ್ಲ, ಊಟ ಹಾಕಿದ್ದಾರೆ ಅವರ ಅಪ್ಪಾಜಿ, ಆದ್ರೆ ಅದೊಂದು ಆಸನದಲ್ಲಿ ಒಂದು ಇದನ್ನ ಮಾಡಿ. ಮುಖಃ ಮಯೂರಾಕ್ಯು ಅರ್ಧಚಂದ್ರ ಅರಳ ಶುಕತುಂಡಕಃ ಮುಷ್ಟಿಷ್ಯ ಶಿಖರಾಕ್ಯಸ್ಯ ಕಪಿತ್ತ ಕಟಕ ಮುಖಃ ಸೂಚಿ ಚಂದ್ರಕಲಾ ಪದ್ಮಕೋಶ ಸರ್ಪಶಿರಸ್ತತಃ ಮೃಗಶೀರ್ಷ ಸಿಂಹ ಮುಖೋ ಕಾಂಗೂಲ ಅಲಪದ್ಮಕಃ ಚತುರೋ ಭ್ರಮರಶ್ಚೈವ ಹಂಸಾಸ್ಯ ಹಂಸಪಕ್ಷಕಃ ಸಂದಾಂಶೋ ಮುಕುಳಶ್ಚೈವ ತಾಮ್ರಚೂಡೋ ತ್ರಿಶೂಲಕಃ ಅಷ್ಟಾವಿಂಶತಿ ಹಸ್ತಾನಾಂ ಏವಂ ನಾಮಾನಿ ವೈಕ್ರಮ ಅಂಜಲಿಶ್ಚ ಕಪೋತಶ್ಚ ಕರ್ಕಟ ಸ್ವಸ್ತಿಕಸ್ತತಃ ಡೋಲಾ ಹಸ್ತ ಪುಷ್ಪಪುಟಃ ಉತ್ಸಂಗ ಶಿವಲಿಂಗಕಃ ಕಟಕಾವರ್ಧನಶ್ಚೈವ ಕತ್ತರಿ ಸ್ವಸ್ತಿಕಸ್ತತಃ शकटं शंकु चक्रे च संपुट पाशाकीलकः मत्स्य कूर्मो वराहस्य गरुडो नागबंधकः. थैंक यू. क्या जमाना था हम हसीनों से किस लिया करते थे. क्या जमाना था हम हसीनों से किस लिया करते थे. हम उस जमाने की बात कर रहे हैं, हम जब 3 साल के थे. वाह 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 वाह. आधा वर्ष. दूर से देखा तो चांद चमक रहा था. दूर से देखा तो चांद चमक रहा था. दूर से देखा तो चांद चमक रहा था. नजदीक जाकर देखा तो बुड्ढे की सिर चमक रहा था. वाह 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 वाह. ಅಲ್ಲಾ ಅಲ್ಲಾ ಯಾ ಅಲ್ಲ ಯಾ ಅಲ್ಲ ಖುದಾ ಅಲ್ಲ. ದಯಮಾಡಿ ಎಲ್ಲರೂ ಟೊಪಿಗೆ ಹಾಕೋಬೇಕಾಗಿ ವಿನಂತಿ. ಏರ್ಪೋರ್ಟ್ ಇದ್ದ ಟೊಪಿಗೆ ಹಾಕೋಬೇಕು. ಸ್ವಾಮೀಜಿ ಅವ್ರು ಸೇಫ್ ಇದ್ದಾರೆ ಅಷ್ಟೇ. ಓಕೆ ಓಕೆ ಥ್ಯಾಂಕ್ ಯು. ಅಪ್ಪ ಹೇಳ್ತಾನೆ ಇಲ್ಲಿ ಈ ಫೋಟೋದಾಕಿನ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇವಳು ನನ್ನ ಅವ್ವ ಅಂತ ಹೇಳ್ತಾನೆ. ನಾವು ತಂದೆ ಅದಕ್ಕೆ ಹೇಳ್ತಾನೆ ನೀ ನಮ್ಮ ಅವ್ವನ ಮದುವೆಗೆ ನಾನು ನಿಮ್ಮ ಅವ್ವನ ಮದುವೆ ಅಂತ ಭಾರಿ ಹತ್ರ ಇದೆ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ. ಪ್ರಪಂಚದ ಡೊಂಬಿನಲ್ಲಿ ಎನ್ನನೊಂದು ರೂಹು ಮಾಡಿ, ಪ್ರಪಂಚದ ಡೊಂಬಿನಲ್ಲಿ ಎನ್ನನೊಂದು ರೂಹು ಮಾಡಿ, ನೀವಿರಿಸಿದಿರಯ್ಯ ಕೂಡಲ ಸಂಗಮ ದೇವಯ್ಯ, ನೀವಿರಿಸಿದಿರಯ್ಯ ಕೂಡಲ ಸಂಗಮ ದೇವಯ್ಯ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ. ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸುಧಾರಾರ್ಜಿತಲಿಂಗಂ ಕಾಮದಹಂ ಕರುಣಾಕರಲಿಂಗಂ ರಾವಣದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ.
सर्वसुगन्धुसुलेपितलिङ्गं बुद्धिविवर्धनकारणलिङ्गं तत्प्रणमामि वन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गं दक्षसुयोज्ञविनाशकलिङ्गं तत्प्रणमामि सदा शिवलिङ्गं कुङ्कुमचन्दनलेपितलिङ्गं पङ्कजहारसुशोभितलिङ्गं तत्सविपनविनाशकलिङ्गं कौन है जो दिल में समाया लो जो गया आसमां भी इश्क मेरा रंग लाया ओ प्रिया ओ प्रिया जिंदगी के हर एक मोड़ पर मैं गीत गाता चला जा रहा हूँ जिंदगी के हर एक मोड़ पर मैं गीत गाता चला जा रहा हूँ बेखुदी के ये आलम न पूछो मंजिलों से बड़ा जा रहा हूँ मंजिलों से बड़ा जा रहा हूँ कौन है जो सपनों में आया कौन है जो दिल में समाया लो जो गया आसमां भी इश्क मेरा रंग लाया ओ प्रिया ओ प्रिया जिस्म का मौत आती है लेकिन रूप का मौत आती नहीं है जिस्म का मौत आती है लेकिन रूप का मौत आती नहीं है इश्क रोशन है रोशन रहेगा रोशनी इश्क की जाती नहीं है रोशनी इश्क की जाती नहीं है कौन है जो सपनों में आया कौन है जो दिल में समाया लो जो गया आसमां भी इश्क तेरा रंग लाया ओ प्रिया ओ प्रिया ओ प्रिया ओ प्रिया ಜನರಿಗೆ ಭಯವೂ ಇನ್ಯಾತ ಕೈಯ ಅಂಜಿಗಿನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಗಿನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ ಕನಸಿಲಿ ಮನಸಿಲಿ ಕಳವಳಿಸುವಾಗ ಕನಸಿಲಿ ಮನಸಿಲಿ ಕಳವಳಿಸುವಾಗ ಹನುಮನ ನೆನೆದರೆ ಹಾರಿ ಹೋವುದು ಪಾಪ ಹನುಮನ ನೆನೆದರೆ ಹಾರಿ ಹೋವುದು ಪಾಪ ಅಂಜಿಗಿನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ ರೋಮ ರೋಮಕ್ಕೆ ಕೊಡಿ
लिंग उदरिसिद रोम रोम के कोटि लिंग उदरिसिद भीमನ ನೆನೆದರೆ ಬಿಟ್ಟು ಹೋಗುವುದು ಪಾಪ ಭೀಮನ ನೆನೆದರೆ ಬಿಟ್ಟು ಹೋಗುವುದು ಪಾಪ ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ ಪುರಂದರ ವಿಠಲನ ಪಾದ ಪೂಜೆಯ ಮಲ್ಪ ಪುರಂದರ ವಿಠಲನ ಪಾದ ಪೂಜೆಯ ಮಲ್ಪ ಗುರು ಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಗುರು ಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ. ನಟನೆಯ ಮಾಡಲು ತಟದಿ ಪೊರೆವೆನೆಂದು ಘಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಚತುರ ಯುಗದಿ ತಾನು ಅತಿ ಬಲವಂತನು ಚತುರ್ಮುಖ ನಯ್ಯನ ಚತುರ್ಮುಖ ನಯ್ಯನ ಚತುರ ಮೂರ್ತಿಗಳ ಚತುರದಿ ಭಜಿಸಿ ಚತುರ್ಮುಖನಾಗಿ ಚತುರ್ವಿಧ ಫಲ ಕೊಡುತ್ತ ಘಟಿಕ ಘಟಿಕ ಚಲದಿ ನಿಂತ ಪಟು ಹನುಮಂತ ನಟನೆಯ ಮಾಡಲು ತಟದಿ ಪೊರೆವೆನೆಂದು ಘಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಸರಸಿಜ ಭವಗೋಸ್ಕರ ಕಲ್ಮಶ ದೂರ ವರ ಚಕ್ರ ತೀರ್ಥಂಕರ ವರ ಚಕ್ರ ತೀರ್ಥಂಕರ ಮೇರೆ ವಚಲದಿ ನಿತ್ಯ ನರಹರಿಗೆ ದೂರಾಗಿ ಸ್ಥಿರ ಯೋಗ ಸದಿ ವರವ ಕೊಡುವೆನೆಂದು ಘಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಶಂಖ ಚಕ್ರವ ಧರಿಸಿ ಭಕ್ತರ ಮನ ಪಂಕಜ ಹರಿಸಿ ಶಂಖ ಚಕ್ರವ ಧರಿಸಿ ಭಕ್ತರ ಮನ ಪಂಕಜ ಹರಿಸಿ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಪಿಂಕದ ಸೇವಕ ಸಂಕಟ ಕಳೆಯುತ ಘಟಿಕ ಘಟಿಕ ಚಲದಿ ನಿಂತ ಪಟು ಹನುಮಂತ ನಟನೆಯ ಮಾಡಲು ತಟದಿ ಪೊರೆವೆನೆಂದ ಘಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ. खत्म ये मंजिले है कौन सी न हो समझ सके न हम अजीब दास्ता है कहाँ शुरू कहाँ खत्म ये मंजिले है कौन सी न हो समझ सके न हम किसी का प्यार लेके तुम नया जहां बसाओगे किसी का प्यार लेके तुम नया जहां बसाओगे किसी के इतने पास हो कि सबसे दूर हो गए अजीब दास्ता है कहाँ शुरू कहाँ खत्म ये मंजिलें है कौन सी
न वो समझ सके न हम। शारदाम्बोजा वदना वदनाम्बुजे सर्वदा सर्वदा स्मातं सन्निधिं सन्निधिं पुरु। ಮಧುರ ಸ್ವರ ವೀಣೆಯೊಂದು ಎಲ್ಲಿಂದಲೋ ಕೇಳಿ ಬಂತು ಇಂದು ಮಧುರ ಸ್ವರ ವೀಣೆಯೊಂದು ಎದೆಯಿಂದ ಹೊರಹೊಮ್ಮಿ ಬಂತು ನಾದಸುರವೊಂದು ಬಳಿಯಲ್ಲಿ ಬಂತು ಎಲ್ಲಿಂದಲೋ ಕೇಳಿ ಬಂತು ಇಂದು ಮಧುರ ಸ್ವರ ವೀಣೆಯೊಂದು ಕೇಳಿದೆ ನಾದದ ಆನಂದದಲೆಯಲ್ಲಿ ತಾನಾಗಿ ಬಂದಂಥ ಭಕ್ತಿಯ ಸೆಳೆಯಲ್ಲಿ ತೇಲಿದೆ ನಾದದ ಆನಂದದಲೆಯಲ್ಲಿ ತಾನಾಗಿ ಬಂದಂಥ ಭಕ್ತಿಯ ಸೆಳೆಯಲ್ಲಿ ಶಾರದೆ ನೀ ಬಂದೆ ಶಾರದೆ ನೀ ಬಂದೆ ಮಮತೆಯ ಸುಳಿಯಲ್ಲಿ ಮನಸ್ಸು ಬೆಳಗಿ ಮನೆಯು ಬೆಳಗಿ ಮನಸ್ಸು ಬೆಳಗಿ ಮನೆಯು ಬೆಳಗಿ ನಾನೋಡಿ ಬಂದೆ ಹರುಷದಿ ನೋಡಿಲ್ಲಿ ಎಲ್ಲಿಂದಲೋ ಕೇಳಿ ಬಂತು ಇಂದು ಮಧುರ ಸ್ವರ ವೀಣೆಯೊಂದು ಸುಂದರ ಲಹರಿ ನಾದೋಪಾಸನೆ ಆತ್ಮ ಪ್ರಣವದ ದಿವ್ಯಾರಾಧನೆ ಸುಂದರ ಲಹರಿ ನಾದೋಪಾಸನೆ ಆತ್ಮ ಪ್ರಣವದ ದಿವ್ಯಾರಾಧನೆ ಭಾಗ್ಯದ ನವನಿಧಿ ನಿನ್ನಯ ಸನ್ನಿಧಿ ಭಾಗ್ಯದ ನವನಿಧಿ ನಿನ್ನಯ ಸನ್ನಿಧಿ ಒಲಿಯೇ ವಾರದೆ ಕರುಣಾವಾರಿದೆ ಒಲಿಯೇ ವಾರದೆ ಕರುಣಾವಾರಿದೆ ಎಲ್ಲಿಂದಲೋ ಕೇಳಿ ಬಂತು ಇಂದು ಮಧುರ ಸ್ವರ ವೀಣೆಯೊಂದು ಅದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಜೀವನ ಸಾಗದು ಓಕೆ ಥ್ಯಾಂಕ್ ಯು और साई राम प्रेम से बोलो एक बार साई राम बोलो राम साई राम बोलो राम साई राम प्रेम से बोलो एक बार साई राम प्रेम से बोलो एक बार साई राम मधुर मनोहर राम हे मोहना मूर्त राम मधुर मनोहर राम हे मोहना मूर्त राम हे करुणा सिंधु राम हे रघुपति राघव राम हे पतित पावन राम हे पतित पावन राम बोलो राम साई राम बोलो राम साई राम प्रेम से
बार साई राम, प्रेम से बोलो एक बार साई राम, बोलो राम साई राम, बोलो राम साई राम. ದಿಟ್ಟ ಮಲ್ಲ ಸರ್ಜ ಮನವ ಸೆಳದೆಯಮ್ಮ, ಮಿಂಚು ಅಳದೆಯಮ್ಮ, ನಿನ್ನ ಅಡಿಯಿಟ್ಟ ಕಿತ್ತೂರು ಧನ್ಯ, ನೀನು ತುಂಬಿಸಿದೆ ಅದಕ್ಕೆ ಚೈತನ್ಯ. ನಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೆರೆದೆ ಕನ್ನಡಕ್ಕೆ ರಕ್ತವನ್ನೇ ಚೆಲ್ಲಿ. ನಿನ್ನ ನಡೆ ಪಾವನ, ನಿನ್ನ ನುಡಿ ಪಾವನ, ನೀನು ಕನ್ನಡತಿ ಎನ್ನುವುದು ಹೆಮ್ಮೆಯಮ್ಮ. ಪುಟ್ಟ ಕಾಗತಿಯೊಳು ಹುಟ್ಟಿ ನೀನು ಬೆಳೆದೆಯಮ್ಮ, ದಿಟ್ಟ ಮಲ್ಲ ಸರ್ಜ ಮನವ ಸೆಳೆದೆಯಮ್ಮ, ಮಿಂಚು ಅಳದೆಯಮ್ಮ. ಥ್ಯಾಂಕ್ ಯು ಮೇಡಮ್, ಸೀತಾ ಮೇಡಮ್, ಥ್ಯಾಂಕ್ ಯು. ಭಾರತ ಭೂಷಿರ ಮಂದಿರ ಸುಂದರಿ, ಭುವನ ಮನೋಹರಿ ಕನ್ಯಾಕುಮಾರಿ. ಭಾರತ ಭೂಷಿರ ಮಂದಿರ ಸುಂದರಿ. ಓದ್ಬಿಟ್ಟಿದ್ನಂತ. ಆಮೇಲೆ ಪಂಡಿತನ ಕರ್ಸಿದಾರಂತ, ನೋಡ್ರಿ ನಮ್ಮ ಮಗ ಎಲ್ಲ ಕಲ್ತ ನೋಡ್ರಿ ಒಂದು ಸ್ವಲ್ಪ ಟೆಸ್ಟ್ ಮಾಡ್ರಿ ಅಂತ ಹೇಳಿ. ಅವ್ನ ಮುಂದೆ ನಿಲ್ಸಿದಾರಂತ, ಅವ್ನು ಗೊಟ್ಟ ಬಾಯಾಗೇನು ಬರಲೇ ಇಲ್ಲಂತ. ಅವರಪ್ಪ ಸಿಟ್ಟು ಬಂದ್ಬಿಡ್ತಂತ, ಒದ್ದು ಬಿಟ್ಟಂತ ಒಂದು. ಅವ ಆಟ ಬಿದ್ದುಬಿಟ್ನಂತ. ಬಿದ್ದುಬಿಟ್ಲೆ ಆಟ ಮಕ್ಕೊಂಡು ಓದಿದ್ದವ, ಬಿದ್ದುಬಿಟ್ಲೆ ಶುರು ಆಗ್ಬಿಟ್ಟು ಅಂತ ಶ್ಲೋಕ. ಹಂಗೆ ನಮ್ಮ ಮಂದಿ ಕುಂತಾಗ ಆಟ ಹೇಳ್ತಾರ, ನಿಂತ್ರೆ ಹೇಳಕ್ಕಾಗೋದಿಲ್ಲ. ನೀರು ಕುಡ್ಬೇಕಂತ ಅವ ಪ್ರತಿ ಸ್ಟೇಷನ್ಗೂ ಸಣ್ಣ ಸಣ್ಣ ಸ್ಟೇಷನ್ ಅವು ಲಾಸ್ಟ್ ಹೋಗಿದ್ದವ. ಅವ್ ನೀರು ಕುಡ್ಬೇಕಂತ ತಿಳಿರೋಗ ಅದು ಟ್ರೈನ್ ಮತ್ತೆ ಬಿಟ್ಬಿಡೋದು, ಮತ್ತೆ ಊಟ ಕುಂತ್ಬಿಡ್ತಿದ್ದವ. ಅದಕ್ಕೆ ಅವ ಈ ಸಲ ಡಿಸೈಡ್ ಮಾಡಿದ, ಈ ಸಲ ಟ್ರೈನ್ ನಿಲ್ ಕೊಡದೆ ಇಳ್ದವ್ರು ನೀರು ಕುಡಿದು ಮತ್ತೆ ಹಚ್ಬಿಡ್ಬೇಕಂತೇಳಿ. ಅಲ್ಲಿ ಹೋಗಿ ಒಂದು ಲೋಟ ತೊಗೊಂಡು ನೀರು ಕುಡ್ತಿದ್ದ. ಅವ್ ಯಾವ ಊರು ಇಳ್ಬೇಕಾಗಿತ್ತಲ್ಲ ಅದ ಊರು ಬಂದ್ಬಿಟ್ಟಿದ್ದ ನಾವು. ಅದಕ್ಕೆ ಮತ್ತೇನು ಮಾಡೋದು ಬಿಟ್ಟು ಅವ್ನು ಓಡೋಗಿ ಎಲ್ಲ ಲಗೇಜ್ ತೊಗೊಂಡು ಕೆಳಗಡೆ ಇಳ್ಕೊಂಡ. ಅಲ್ಲಿ ಗೇಟ್ಗೆ ಒಂದು ಕಂಪ್ಲೇಂಟ್ ಬುಕ್ ಇತ್ತು, ಏನಾರ ಬರೀಬೇಕಲ್ಲ ಇಷ್ಟು ತ್ರಾಸ ಆಗೈತಲ್ಲ, ಅದಕ್ಕೊಂದು ಕಂಪ್ಲೇಂಟ್ ಬರ್ದ. ಟ್ರೈನ್ ಒಳಗೆ ಲಾಸ್ಟ್ ಹೋಗಿ ಅನ್ನೋದು ಇರಬಾರ್ದು ಅಂತೇಳಿ, ಯಾಕಂದ್ರೆ ಲಾಸ್ಟ್ ಹೋಗಿದ್ದೀವ. ಆಮೇಲೆ ಇಷ್ಟು ತ್ರಾಸ ಆಗಿದ್ದು ಒಂದ ಲೈನ್ ಯಾಕೆ ಬರೀತು, ಇನ್ನೊಂದು ಬರೀನು ಅಕಸ್ಮಾತ್ ಲಾಸ್ಟ್ ಹೋಗಿ ಇದ್ರೆ ಅದು ಲಾಸ್ಟ್ಗೆ ಇರಬಾರ್ದು, ಸೆಂಟರ್ನಾಗ ಇರ್ಬೇಕು. ವೆಲ್ಕಮ್ ತೊಗೊಂಬಂದವ ತೊಗೊಂಬಂದು ಇವ ಹಾಸ್ತಾನ, ಒಂದು ಹತ್ತವಲ್ವ ಇದೇನಿತ್ತು ತಂದಿ ಅಂತ ಒಂದು ಹಾಕಲ್ದು. ಇಲ್ಲ ಪಾಪ ನಾ ಎಲ್ಲ ಚೆಕ್ ಮಾಡಿ ತೊಗೊಂಬಂದಿನಿ ಅಂದವ. ಅಂದ್ರೆ ಅವ ಎಲ್ಲ ಹಚ್ಚಿಬಿಟ್ಟಿದ್ದಾರೆ, ಹಚ್ಚಿ ಆಮೇಲೆ ಎಲ್ಲ ಸುಟ್ಟದ ಬ್ಯಾಕ್ ಮಾಡಿ ಹಾಕೊಂಡು ಬಂದಿದ್ದ. 25 ಒಂದಷ್ಟ ಖರ್ಚು ಮಾಡಿದ್ದೆ, ಇನ್ನು 24 ಚೆಕ್ ಲೀಫ್ ಇದ್ದು. ಏನು ಮಾಡಿದ ಇವ ಚೆಕ್ ಬುಕ್ ಕಳ್ಕೊಂಡ್ಬಿಟ್ಟ ಸರ್ದಾರ್ಜಿ. ಕಳ್ಕೊಂಡ್ಕೊಳ್ಳಿ ನೀ ಏನು ಮಾಡ್ಬೇಕಾತೀನಿ ಅಂತೇಳಿ, ಅವಾಗ ಇನ್ನೂ ATM ಇವೆಲ್ಲ ಇಂಟ್ರೊಡ್ಯೂಸ್ ಆಗಿದ್ದಿಲ್ಲ. ಸೊ ಕಾರ್ಡ್ ಅದಕ್ಕೆ ಏನು ಮಾಡಿದ ಹೋದವ. ಸ್ಟ್ರೈಕು ಬೇರೆ ಮುಂದಿತ್ತು, ಅದು SBM ಸ್ಟ್ರೈಕು ಬೇರೆ ಇತ್ತು. ಆಮೇಲೆ ಮತ್ತೆ ಓಡೋದ ಬ್ಯಾಂಕಿಗೆ ಓಡೋಗಿ ಮ್ಯಾನೇಜರ್ ಕಡೆ ಹೋದ. ಇವ ಏದುಶ್ರೀ ಬಿಡ್ಕೊಂಡು ಬರ್ತಾನ, ಅಜಾನ್ ಬಾವು ಆಳ ಸರ್ದಾರ್ಜಿ. ಮ್ಯಾನೇಜರ್ ಮೊದಲು ಎದ್ದು ನಿಂತು ಬರೀ ಅವಜಿ ಸರ್ದಾರ್ಜಿ ಬೈಟೋ ಅಂತ ಹೇಳಿ ಇದು ಮಾಡಿದ. ಕಡೆಗೆ ಅಲ್ಲಿ ಕೂತಾರೆ, ಕ್ಯಾ ಹುआ ಸಾಬ್, ಕ್ಯಾ ತುಮಾರ ಕ್ಯಾ ಪ್ರಾಬ್ಲಮ್ ಕ್ಯಾ ಅಂತ. ನೈ ಸಾಬ್ ಮೈ ಅಪ್ನೆ ಚೆಕ್ ಬುಕ್ ಹೋಗ್ಯಾ, ನನ್ನ ಚೆಕ್ ಬುಕ್ ಕಳ್ಕೊಂಡ್ಬಿಟ್ಟೆ, ನಾನು ಏನು ಮಾಡೋದು ಈಗ ಅಂತ. ಅವ ಎಕ್ದಮ್ ದಿಗ್ಲಾಗ್ಬಿಡ್ತೀರಿ ಮ್ಯಾನೇಜರ್ಗೆ. ಅಲ್ಲ ಚೆಕ್ ಬುಕ್ ಕಳ್ಕೊಂಡ್ಬಿಟ್ಟ, ನೀವು ಏನು ಮಾಡೋದು ಅಂತೇಳಿ. ಆಮೇಲೆ ಹೇಳಿದ ಮ್ಯಾನೇಜರ್, ಇಲ್ರಿ ಭಾಳ ಡೇಂಜರ್ ಅದ, ನೀವು ಹಂಗೆ ಚೆಕ್ ಬುಕ್ ಕಳ್ಕೊಬಾರ್ದಾಗಿತ್ತು. ನೀವು ಯಾವನ್ರ ನಿಮ್ಮ ಡುಪ್ಲಿಕೇಟ್ ಸೈನ್ ಹೊಡೆದು ಅವ ಏನರ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತಾನೆ ರೀ, ಸಿಕ್ಕಾಪಟ್ಟೆ ರೊಕ್ಕ ಇಟ್ಟಿರಿ ನೀವು ಡಿಪಾಸಿಟ್ ನಮ್ಮ ಬ್ಯಾಂಕ್ನಾಗ, SB ಅಕೌಂಟ್ನಾಗ. ಅದಕ್ಕೆ ಅವ ಸರ್ದಾರ್ಜಿ ಅಂದರೆ, ನಾನು ಅಷ್ಟು ದಟ್ಸೋಳ ಮಗ ಅನ್ರಿ, ನಾನು ಎಲ್ಲ ಚೆಕ್ಗೂ ಸೈನ್ ಮಾಡಿಬಿಟ್ಟೇನ್ರಿ ಅಂತ ಹೇಳಿ. ಮತ್ತೊಂದು ಬಾಲ್ ಮಾಡಿದಂತ, ಮತ್ತೊಂದು ಬಾಲ್ ಕಾಣಲಿಲ್ಲ ಅಂತ, ಮತ್ತೆ ಪ್ಲೇಟ್ ಮಾಡಿದಂತ, ಮತ್ತೆ ನೋ ಬಾಲ್ ಅಂದಂತ. ಅವಾಗ ಹೇಳಿದಂತ ಸರ್ದಾರ್ಜಿ, ಮುಜೆ ಮಾಲೂಮ್ ಥಾ ಉಸ್ಕಾ ಹಾತ್ ಮೇ ಬಾಲ್ ನಹೀ ಹೈ ಅಂದಂತ. ಟ್ರೈನ್ದಾಗ ಅಲ್ಲಿ ಇದು ಟ್ರೈನ್ದಾಗ ಅಂದ್ರೆ ನಂಬರ್ 2 ಕ್ಲಿಯರ್ ಆಗಿಬಿಡ್ತಿತ್ತು. ಅವಂಗೆ ಆಗಲಿಲ್ಲ, ಬಸ್ನಾಗ ಬಂದ್ಬಿಟ್ಟನ್ರಿ, ಸಿಕ್ಕಾಬಟ್ಟೆ ಇದು ಬಂದ್ಬಿಟ್ಟದ. ಸೊ ಟಾಯ್ಲೆಟಿಗೆ ಹೋಗ್ಬೇಕಾಯ್ದವ, ಅಲ್ಲಿ ನೋಡ್ತಾನೆ ಸ್ಟಾರ್ ಹೋಟೆಲ್ ರೂಮ್ ರೀ. ಅವ್ಗೆ ಟಾಯ್ಲೆಟ್ ಎಲ್ಲಿ ಹೋಗೋದು ಗೊತ್ತಾಗೋಲ್ತ. ಬಾತ್ರೂಮ್ನಾಗ ಹೋಗ್ತಾನೆ, ಅಲ್ಲಿ ನೋಡ್ತಾನೆ ಅಲ್ಲಿ ಕಮೋಡ್ ಅದ. ಅವ್ನು ಕಮೋಡ್ ಗುರ್ತಿಲ್ಲ ರೀ, ಅವ್ನು ತಳ ಕೂತಾರೋಡ ಅವಂಗೆ, ಹಿಂಗಾಗಿ ಕಮೋಡ್ ಗುರ್ತಿಲ್ಲ. ಕಡೆಗೆ ಏನು ಮಾಡಿದ, ಏನು ಗುರ್ತಾಗಿಲ್ಲ ಅವ್ಗೆ ಏನು ಮಾಡ್ಬೇಕಂತ. ಭಾಳ ಅರ್ಜೆಂಟ್ ಬಂದ್ಬಿಟ್ಟದ್ರಿ. ಕಡೆಗೆ ಏನು ಮಾಡಿದ, 2-3 ಸಲ ಓಡಾಡಿದ, ರೂಮ್ದಾಗ ಸಿಗೋವಲ್ತ್ರಿ. ಏನು ರೀ ಇಷ್ಟು ದೊಡ್ಡ ಹೋಟೆಲ್ ಮಾಡ್ಯಾರ, ಸ್ಟಾರ್ ಹೋಟೆಲ್,
ಇಲ್ಲಿ ಏನು ಸಂಡಾಸ್ ಇದನ್ನ ಇಲ್ಲ ರೂಮ್ ಇಲ್ಲ ಏನು ಕತೆ ಇವ್ರದ್ದು ಅಂತೇಳಿ ಸರ್ದಾರ್ಜಿ ಭಾಳ ಗದ್ಲಕ್ಕೆ ಬಿದ್ದರೆ ಅವ ಏನು ಮಾಡೋದು ಅಂತೇಳಿ ಕಡೆಗೆ ಆಯ್ತು ನೋಡೇ ಬಿಡೋಣ ಇನ್ನು ಎಮರ್ಜೆನ್ಸಿ ರೀ ನಮ್ಗೆ ಏನು ಲಾಸ್ಟ್ ಸ್ಟೇಜಿಗೆ ಬಂದಾನ್ರಿ ಕಡೆಗೆ ಏನು ಮಾಡಿದ ಅಲ್ಲಿ ನ್ಯೂಸ್ ಪೇಪರ್ ಇತ್ತು ರೀ ನ್ಯೂಸ್ ಪೇಪರ್ ತೊಗೊಂಡೋಗಿ ಒಂದು ಮೂಲಿಗೆ ಇಟ್ಟು ಅದ್ರ ಮೇಲೆ ಕೂತ್ಬಿಟ್ಟಾರೆ ಅವ ಕೂತು ಮುಗಿಸ್ಬಿಟ್ಟಾರೆ ಅವ ಕಾರ್ಯಕ್ರಮ ಏನೋ ಮುಗಿಸಿದ